ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಶಾಂತ ಮನೋಜಿಗೆ ಹೇಳ್ತಿರ್ತಾನೆ, ಅಲ್ಲೋ ಕಣೋ, ಇಷ್ಟೊಂದು ದುಡ್ಡಿರೋ ವಾಚ್ ಬೇಕಾ ನಿಮ್ಮ ಅಪ್ಪನಿಗೆ? ಕೆಲಸ ಇಲ್ಲ, ಕಾರ್ಯ ಇಲ್ಲ. ಅದು ಅಲ್ಲದೆ ಗೋಡೆ ತುಂಬ ವಾಚ್ಗಳು ಗಡಿಯಾರಗಳಿದ್ದಾವೆ, ಟೈಮ್ ನೋಡೋಕೆ ಅದಲ್ಲೇ ಅವ್ರಿಗೆ ಸಾಲಲ್ಲ, ಅದ್ರಲ್ಲಿ ಬರೀ ಇಷ್ಟು ದುಡ್ಡು ಕೊಟ್ಟಿರೋ ವಾಚ್ ಬೇಕಾ ಅವರಿಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಬೇಡ ಕಣೋ ಅಪ್ಪ, ನನಗೆ ಈ ವಾಚ್, ನಾನು ಈ ವಾಚ್ ಹಾಕೋಬಿಟ್ಟು ವಾಚ್ಮ್ಯಾನ್ ಅಂತ ನಿಮ್ಮಮ್ಮ ರೇಗಿಸ್ತಾರೆ, ನನಗೆ ಬೇಡ ಅಂತೇಳಿ ಈ ಕಡೆ ಅವರಪ್ಪ ಹೇಳ್ತಾ ಇರ್ತಾನೆ. ಅದಕ್ಕೆ ಶಾಂತಿ ಇದ್ದವಳು, ಹೌದು ಕಣ ಬೇಡ ಅಂತ ಹೇಳ್ತಿರ್ಬೇಕು. ಅದಕ್ಕೆ ಮನೋಜನ, ಅಯ್ಯೋ ಅಪ್ಪ ಸೋ ಸಾರಿ, ನಾನು ನಿಮಗೆ ತಂದಿಲ್ಲ ಇದನ್ನು ಅಂತ ಕೇಳ್ತಾ ಇರ್ತಾನೆ. ನೀನು ನನಗೆ ತಂದಿಲ್ಲ ಅಂದರೆ ಮತ್ತೆ ಇನ್ಯಾರಿಗೆ ಅಂತ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್, 50,000 ವಾಚ್ ಇದ್ದು, ಇದು ನನಗೆ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡಿದ್ದು ಎಲ್ರಿಗೂ ಫುಲ್ ಶಾಕ್ ಆಗುತ್ತೆ. ನನಗೆ ಬಿಸ್ನೆಸ್ ಮ್ಯಾನ್ ಅಲ್ವಾ ಅಂತ ಹೇಳ್ತಿರ್ತಾನೆ. ಇದನ್ನು ರೋಹಿಣಿ ಕೇಳಿಸ್ಕೊಂಡು, ಅಲ್ಲ ಮನುಜರು, ಇಷ್ಟು ದೊಡ್ಡ ವಾಚ್ ಇಷ್ಟೊಂದು ಕಾಸ್ಟ್ಲಿ ಇರೋದು ಬೇಕಿತ್ತ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ರೋಹಿಣಿ, ನಾನು ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನು ಅಲ್ಲ, ಇವಾಗ ನಾನು ಬಿಸ್ನೆಸ್ ಮ್ಯಾನ್ ಅಂತ ಯಾರಿಗೆ ಹೆಂಗೆ ಗೊತ್ತಾಗುತ್ತೆ ನಾನು ಶ್ರೀಮಂತ ಅಂತ ಹೇಳ್ಬಿಟ್ಟು ಕ್ಯಾಶರ್ ತೆಗೆದು ತೋರ್ಸೋಕ್ಕಾಗುತ್ತಾ ಅಥವಾ ಅಕೌಂಟೆಂಟ್ಸ್ ಬುಕ್ ತೆಗೆದು ತೋರ್ಸೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಇಷ್ಟಿಷ್ಟೆಲ್ಲ ನಾನು ಒಡವೆ ಹಾಕೊಂಡು ಇಷ್ಟಿಷ್ಟು ಗ್ರ್ಯಾಂಡ್ ಆಗಿರೋ ವಾಚ್ ಹಾಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ದೊಡ್ಡ ಮನುಷ್ಯ ಅಂತೇಳಿ ಅಂತ ಈ ಕಡೆ ರೋಹಿಣಿಗೆ ಹೇಳ್ತಾ ಇರ್ತಾನೆ. ಅಲ್ಲ ದೊಡ್ಡ ಬಡ್ಡಿದೆ, ನಾನು ನಿನಗೆ ಕೇಳಿದ್ದು ಅಪ್ಪಂಗೆ ಏನು ತಂದಿದ್ದೆ ಅದನ್ನು ಹೇಳು, ನಿನ್ನ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ ಅಂತೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ. ಅಪ್ಪಂಗೆ ಏನು ತಂದಿದ್ದೆ ಫಸ್ಟ್ ಹೇಳು ಅಂತ ಅಂದಾಗ, ಅದಕ್ಕೆ ಅವ್ನು ಹೇಳ್ತಾನೆ, ಅಪ್ಪಂಗ ಗೊತ್ತು ಕಣೋ, ಅಪ್ಪಂಗೂ ನಾನು ತಂದಿದ್ದೀನಿ, ನೀನೇನೋ ಥರ ಕೆಚ್ಕೊಳ್ಬೇಡ, ಒಂದು ತೋರಿಸು ಏನು ತಂದಿದ್ದೆ ಅಂತ ಕೇಳಿದಾಗ, ಅಪ್ಪಂಗೆ ನಾನು ಇನ್ನು ಒಂದು ನಿಮಿಷ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜನ ತೆಗೆದು ತೋರಿಸ್ತಾ ಇರ್ತಾನೆ. ಅಪ್ಪಂಗೆ ನಾನು ಶಾಲ್ ತಂದಿದ್ದೀನಿ ಅಂತೇಳಿ ಹೇಳ್ತಾನೆ. ಅಲ್ಲ ಕಣೋ, ಅಲ್ಲ ನಿನಗೆ ಓದ್ಸೋಕ್ಕೆ ಅಪ್ಪ ಅಷ್ಟೊಂದು ದುಡ್ಡು ಕೊಟ್ಟು ಖರ್ಚು ಮಾಡಿ 22 ಲಕ್ಷ ಅವತ್ತು ಹೇಳ್ಸ್ಕೊಂಡು ಹೋದಲ್ಲ, ಇವಾಗ ಬರೀ ಶಾಲ್ ತೊಗೊಂಡು ಬಂದು ಕೊಟ್ಟಿದ್ಯಾ ನೀನು ಅಂತೇಳಿ ಈ ಕಡೆ ಸೂರ್ಯ ಕೂಡ ಬೈತಾ ಇರ್ತಾನೆ. ನಾನು ಏನು ತಂದ್ರೆ ಏನು ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾಂತಿ ಇದ್ದಳು, ಎಷ್ಟು ದುಡ್ಡಿನಂತ ಅಲ್ಲ, ತಂದಿರೋ ದುಡ್ಡು ಅಷ್ಟು ಅಂತ ಹೇಳ್ಬಾರ್ದು, ಕೋಟಿಗಟ್ಟಲೆನೇ ಅದು ಇರುತ್ತೆ ಅಂತೇಳಿ ಈ ಕಡೆ ಶಾಂತಿನೂ ಕೂಡ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು, ಬಿಡು ಹೋಗಲಿ ಸೂರ್ಯ, ಏನಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯೋ, ಅವ್ನು ಏನೋ ಒಂದು ತಂದುಕೊಟ್ಟಿದ್ದಾನೆ ಬಿಡು, ಅಟ್ಲೀಸ್ಟ್ ತಂದಿದ್ದಾನಲ್ಲ ಅದಕ್ಕಾದ್ರೂ ಖುಷಿ ಪಡೋಣ, ನೀನೇನು ಮಾತಾಡಬೇಡ ಅಂತ ಹೇಳ್ತಾರೆ. ಅಲ್ಲ ಕಣಪ್ಪ, ಅವ್ನು ಇದನ್ನು ತಂದಿದ್ದಾನೆ, ನೀನೇನು ಮಾತಾಡಬೇಡ ಅಂತ ಅಂತಾನೆ, ಸುಮ್ಮನೆ ಇರು ಅಂತೇಳಿ ಈ ಕಡೆ ಅವ್ರ ಅಪ್ಪನೂ ಕೂಡ ಹೇಳ್ತಿರ್ತಾರೆ. ಅವನು ತೊಗೊಂಡು ಬಂದು ಕೊಡ್ತಾನೆ. ತೊಗೊಳಪ್ಪ ಶಾಲು ಅಂತ ಹೇಳಿ ಕೊಟ್ಟಾಗ, ಸರಿಯಪ್ಪ ನನಗೆ ಶಾಲೆ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅದನ್ನು ಕೋಪಿಸ್ಕೊಂಡಿದ್ದು ರೋಹಿಣಿ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಮನೋಜನ್ನ ರೂಮಿಗೆ ಕರ್ಕೊಂಡು ಹೋದಾಗ ಈ ಕಡೆ ಅದನ್ನಪ್ಪ ಮಗ ಗಂಡನ ಹೆಂಗೆ ಕರ್ಕೊಂಡೋದ್ಲು ರೋಹಿಣಿ ಅಂತ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಇರು, ಕೈಲಾದವ್ರು ಮೈಯೆಲ್ಲ ಪರ್ಚ್ಕೊಂಡಿರೋಂಥರ ಆಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ತಂದಿದ್ದಲ್ಲ 1,000 ರೂಪಾಯಿ ಗಟ್ಟಲೆ ಸೀರೆ, ನೋಡು ನನ್ನ ಮಗ 15,000 ಕೊಟ್ಟು ಸೀರೆ ತಂದಿದ್ದಾನೆ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಈ ಕಡೆ ಮೀನನ್ನು ಕೂಡ ಹೇಳ್ತಿರ್ತಾಳೆ, ಪ್ರೀತಿಯಿಂದ ಏನೇ ತಂದುಕೊಟ್ರು ಅದು ₹1,00,00,000 ಸಮಾನ ಅಂತ ಹೇಳ್ತಿದ್ರಿ, ಇವಾಗ ನೀವು ಹೋಗ್ಬಿಟ್ಟು ನಿಮ್ಮ ಮಗ ಸೂರ್ಯ ಕೊಟ್ಟನಲ್ಲ ಅದನ್ನು ಹೋಗಿ ತೊಗೊಂಡೋಗಿ ರೇಟ್ ನೋಡಿ ಅದರಲ್ಲಿ ಎಷ್ಟಿದೆ ಅಂತ ಹೇಳಿ ಈ ಕಡೆ ಮೀನನ್ನು ಕೂಡ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಶಾಂತಿನೂ ಕೂಡ, ನಿಮ್ಮ ಹತ್ರ ಯಾರು ಮಾತಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿನೂ ಕೂಡ ಹೊರಟೋಗ್ತಾಳೆ. ಈ ಕಡೆ ರೋಹಿಣಿ ಇದ್ದಳು, ಅಲ್ಲೋ ಮನೋಜರು, ಇಷ್ಟೊಂದೆಲ್ಲ ಕಾಸ್ಟ್ಲಿಯಾಗಿ ತಂದಿದ್ದಿರಲಿಲ್ಲ, ಏನಿಲ್ಲ ಅಂದ್ರೆ ಒಂದು 5 ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಅಲ್ವಾ ಅಂತ ಹೇಳಿ ಈ ಕಡೆ ಹೇಳ್ತಿರ್ಬೇಕಾದ್ರೆ, ಅದು ಹೆಂಗೆ ಎಕ್ಸಾಕ್ಟಾಗಿ 5 ಲಕ್ಷನೇ ಖರ್ಚಾಯಿತು ಅಂತ ಹೇಳಿದ್ಯಾ ನೀನು ಅಂತ ಹೇಳ್ತಾ, ಇದಕ್ಕೆ 5 ಲಕ್ಷ ಎಲ್ಲ ಖರ್ಚಾಯ್ತು ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾರೆ. ಅಯ್ಯೋ ರೋಹಿಣಿ, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು, ಅಷ್ಟು ಖರ್ಚು ಕಮ್ಮಿ ಆಗಿರುತ್ತೆ ಅಷ್ಟೇ ಹೊರತು ನೀನು ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂತೀಯ, ಎಷ್ಟು ದುಡ್ಡು ಎಲ್ಲಿಂದ ಬಂತು ನಿನಗೆ, ಏನಾದರೂ ನೀವು ಬ್ಯಾಂಕಲ್ಲಿ ಅಕೌಂಟಲ್ಲಿ ಇಟ್ಟಿದ್ವಲ್ಲ ಅದನ್ನು ತೆಗೆದುಬಿಟ್ರ ಅಂತ ಕೇಳಿದ್ದಕ್ಕೆ, ಅಯ್ಯೋ ರೋಹಿಣಿ ಅದನ್ನೆಲ್ಲ ತೆಗ್ದಿಲ್ಲ ನಾನು, ನೀನು ಅದಕ್ಕೆಲ್ಲ ಶಾಕ್ ಆಗಬೇಡ ನೀನು, ನನಗೆ ಅವತ್ತು ಇದಲ್ಲಿದ್ದಾಗ ನಾನು ಅಂಗಡಿ ಶಾಪಲ್ಲಿದ್ದಾಗ ಕ್ರೆಡಿಟ್ ಕಾರ್ಡ್ ಕೊಟ್ಟರು ಗೊತ್ತು, ಕ್ರೆಡಿಟ್ ಕಾರ್ಡ್ ಬರ್ಸ್ಕೊಂಡೋದ್ರು ಗೊತ್ತಾ, ಅವ್ರು ಇವತ್ತು ತೊಗೊಂಡು ಬಂದು ಕೊಟ್ಟರು, ನಾನು ಅದರಿಂದ ಇದನ್ನು ತೊಗೊಂಡು ಬಂದೆ ಅಂತ ಹೇಳ್ತಿರ್ತಾನೆ. ಏನು ಕ್ರೆಡಿಟ್ ಕಾರ್ಡಿಂದ ದುಡ್ಡು ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಬಂದ್ರಾ? ರೋಹಿಣಿ ಕ್ರೆಡಿಟ್ ಕಾರ್ಡ್ ಇವತ್ತು ಬಂತು ತೊಗೊಂಡೆ ಅಂದಿದ್ದಕ್ಕೆ ರೋಹಿಣಿ ಫುಲ್ ಶಾಕ್ ಆಗ್ತಾಳೆ. ಏನು ಕ್ರೆಡಿಟ್ ಕಾರ್ಡಿಂದ ಯೂಸ್ ಮಾಡ್ಕೊಂಡ್ರ ನೀವು ಅಂತೇಳಿ ಶಾಕಲ್ಲಿರ್ತಾಳೆ. ಅದು ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಿತ್ತು ಆ ಕ್ರೆಡಿಟ್ ಕಾರ್ಡಲ್ಲಿ ಅಂತ ಹೇಳ್ಬಿಟ್ಟು, ಮನೋಜ್ ಅವ್ರಿಗೆ ಏನು ನಿಮಗೆ ತಲೆ ಕೆಟ್ಟಿದೆ, ಅಷ್ಟೊಂದೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇದೆಯಾ ಅಂತ ಕೇಳಿದಾಗ, ಅಯ್ಯೋ ರೋಹಿಣಿ, ನಾನು ಚೇಂಜ್ ಆಗಬೇಕು, ನಾವು ಹಿಂಗೆ ಇರೋದಕ್ಕಾಗಲ್ಲ, ಅದೇ ದುಡ್ಡಲ್ಲ ನೀವು ನನಗೆ ಈ ಥರ ಸರ ಅತ್ತೆಗೆ ಸೀರೆ ಮಾವಂಗೆ ಅದು ನಾನು ಇದಿಷ್ಟೆಲ್ಲ ತೊಗೊಂಡು ಬಂದಿರೋದು, ನೀವು ಶಾಪಿಂಗ್ ಮಾಡಿರೋದು ನಿಮಗೆ ವಾಚ್ ಅಂತೆಲ್ಲ ಹೇಳಿ ಈ ಕಡೆ ರೋಹಿಣಿ ಹೇಳ್ತಿರ್ಬೇಕು. ಹೌದು ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಿರ್ತಾನೆ. ಅಲ್ಲ ನೀವು ಅದು ಮತ್ತು ಇನ್ನು ಹೆಂಗೆ ಪೇ ಮಾಡ್ತೀರಿ ನೀವು EMIನೆಲ್ಲ ಅಂತ ಕೇಳ್ತಿರ್ಬೇಕಾದ್ರೆ, ಹೆಂಗಿದ್ರು ಬಿಸ್ನೆಸ್ ಚೆನ್ನಾಗಿ ನಡೀತಿದೆಯಲ್ಲ, ತಿಂಗಳು ಕರೆಕ್ಟಾಗಿ ಪೇ ಮಾಡ್ಕೊಂಡು ಹೋದರೆ ಸಾಕು ಬಿಡು, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಅಂತ ಇರ್ತಾನೆ. ಹೌದಾ ಮನುಜ, ನೀವು ಕರೆಕ್ಟಾಗಿ ಪೇ ಮಾಡ್ತೀರಾ ಅಲ್ವಾ ಅಂತ ಕೇಳಿದಾಗ, ರೋಹಿಣಿ, ನೀನು ನನ್ನ ನಂಬು, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ನಾನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾರೆ. ನಿನಗೇನಾದರೂ ಬೇಜಾರಾಯಿತಾ, ನಿನಗೆ ಹೇಳಿದೆ ನಾನು ತೊಗೊಂಡು ಬಂದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮನೋಜರ ಆ ಥರ ಏನಿಲ್ಲ, ನನಗೆ ಗೊತ್ತು ನೀವು ಈ ಥರ ದುಡ್ಡೆಲ್ಲ ಏನೂ ವೇಸ್ಟ್ ಮಾಡಲ್ಲ, ನೀವು ಈ ತಂದಿರೋದ್ರಲ್ಲಿ ಸರ ಮತ್ತು ವಾಚ್ ಅದೆಲ್ಲ ಇನ್ವೆಸ್ಟ್ ಮಾಡ್ಬೋದು,
ಬೇರೆದಕ್ಕೆ ನೀವು ತಂದಿದ್ದೀರಲ್ಲ ವಾಚು ಅದು ತುಂಬ ಒಳ್ಳೆ ಬ್ರ್ಯಾಂಡ್ ಇರೋದು. ಆಮೇಲೆ ನಾವು ಅದನ್ನು ರೀಸೇಲ್ ಮಾಡಿದ್ರೆ ನೀವು ಕೊಟ್ಟಿರೋದು ಹಾಫ್ ಆಫ್ ರೇಟಿಗೂ ಹೋಗುತ್ತೆ. ಅದನ್ನು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಇದನ್ನೆಲ್ಲ ತಂತಿ ಅಂತೇಳಿ ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಹೌದೌದು, ನಾನು ಯಾವುದು ದುಡ್ಡು ವೇಸ್ಟ್ ಮಾಡಿಲ್ಲ, ನಾನು ತುಂಬ ಇಂಟೆಲಿಜೆಂಟು, ನಾನು ಅಷ್ಟೆಲ್ಲ ಡಿಗ್ರಿ ಮಾಡಿದ್ದೀನಿ, ಆಮೇಲೆ ನಾನು ಇಷ್ಟೊಂದು ಇಂಟೆಲಿಜೆಂಟ್ ಆಗಿರಲ್ವ ಹೇಳು ಅಂತೇಳಿ ಈ ಕಡೆ ಮನೋಜು ಕೂಡ ಅವನು ಹೊಗಳ್ಕೊತಾ ಇರ್ತಾನೆ. ಸೂರ್ಯ ಈ ಕಡೆ ರೋಹಿಣಿ ಇದ್ದವಳು, ಅಲ್ಲ ನೀವು ಇಷ್ಟೊಂದೆಲ್ಲ ಇದು ಮಾಡ್ತಿದ್ದೀರಲ್ಲ, ಆಮೇಲೆ ಇನ್ನೂ ಏನೋ ಪ್ರಾಬ್ಲಮ್ ಆಯಿತು ಅಂತ ಕೇಳಿದಾಗ, ಅಯ್ಯೋ ರೋಹಿಣಿ ಇಷ್ಟೊಂದೆಲ್ಲ ಹೇಳಿದೆ, ನೀನು ಯಾಕೆ ನನ್ನ ನಂಬ್ತಿಲ್ಲ ಅಂತೇಳಿ ಈ ಕಡೆ ಹೇಳ್ತಿರ್ತಾನೆ. ಅಲ್ಲ ಹಾಗಲ್ಲ, ಹಾಲು ಸ್ವಲ್ಪ EMIಯಿಂದ ತುಂಬ ಕಾಸ್ಟ್ಲಿ ಆಗುತ್ತಲ್ವ ಅಂತ ಕೇಳ್ತಾ ಇರಬೇಕಾದ್ರೆ, ಆ ಥರ ಏನಾಗಲ್ಲ ಸುಮ್ಮನೆ ಇರೋ ಅಂತ ಹೇಳಿ ಮನೋಜು ಕೂಡ ಹೇಳ್ತಾರೆ. ಹೌದಾ, ಸರಿ ಸರಿ ಆಯಿತು, ನೀನೊಂಥರ ನಂಗೆ ಲಕ್ಕಿ ಚಾಮ್ ಇದ್ದಂಗೆ ರೋಹಿಣಿ, ನೀನು ಇರೋದಕ್ಕೆ ನನ್ನ ಜೀವನದಲ್ಲಿ ಇರೋದಕ್ಕೆ ನಾನು ಇಷ್ಟೊಂದೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀವಿ. ಹೌದಾ ಮನೋಜರೇ, ನಿಜ ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾ ಇರ್ತಾಳೆ. ಹೌದು ರೋಹಿಣಿ, ನೀನು ಇರೋದಕ್ಕೆ ನೀನು ಇಷ್ಟೊಂದು ಬುದ್ಧಿ ಉಪಯೋಗಿಸಿನೇ ನಾನು ಇಷ್ಟೊಂದೆಲ್ಲ ನೀನು ಒಂದು ಬಿಸ್ನೆಸ್ಸನ್ನು ಮಾಡಿಕೊಡೋ ಥರ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೌದಾ ಮನೋಜರೇ, ನೀವು ತುಂಬ ನೀವು ನನ್ನ ತುಂಬ ಪ್ರೀತಿ ಮಾಡ್ತೀರಾ ಅಲ್ವಾ ಅಂತ ಕೇಳ್ತಿದ್ದೆ. ಹೌದು ರೋಹಿಣಿ ಅಂತ ಹೇಳ್ತಾರೆ. ಅದಕ್ಕೇನೋ ಮನೋಜ್ ಇದ್ದಾರೆ, ಇನ್ನೂ ಹ್ಯುಮಿನಿಟಿ ಇದೆ ಆ ಕಾಡಲ್ಲೇನೋ, ಬೇಕಾದ್ರೆ ಇನ್ನೂ ಗೋವಾಗೂ ಕೂಡ ಹೋಗ್ಬೋದು ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾರೆ. ಹೌದಾ, ನಾವು ಗೋವಾಗೂ ಹೋಗ್ಬೋದಾ ಅಂತ ಹೇಳ್ಬಿಟ್ಟು ಈಗ ರೋಹಿಣಿ ಹೇಳ್ತಿರ್ಬೇಕು. ಹೌದೌದು ಅಂತ ಹೇಳ್ತಾರೆ. ಸರಿ ಸರಿ, ಆದಷ್ಟು ಬೇಗ ನಾವು ಗೋವಾಗೆ ಹೋಗೋಣ, ನಾವು ಗೋವಾಗೆ ಹೋಗೋದನ್ನು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಕಾಗೆ ಸುಬ್ಬ ಯಾರ್ದು ದುಡ್ಡು ವಸೂಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬರು ಮನೆಗೆ ಹೋಗಿರ್ತಾನೆ. ಅದಕ್ಕೆ ಅವರು ಕೇಳ್ತಿರ್ತಾರೆ, ಯಾರು ನೀವೆಲ್ಲ ಅಂತ ಕೇಳಿದಾಗ, ಎಲ್ಲಿ ನಿನ್ನ ಗಂಡ ಎಲ್ಲೋಗಿದ್ದಾನೆ ಅಂತ ಕೇಳ್ತಿರ್ತಾರೆ. ಇಲ್ಲ ಅವ್ರು ಆಚೆ ಹೋಗಿದ್ದಾರೆ ಅಂದಾಗ, ಅವನಿಗೆ ಫೋನ್ ಮಾಡಿ ಇವಾಗ ನಾನು ಕಾಗೆ ಸುಬ್ಬ ಬಂದಿದ್ದೀನಂತೆ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆದರೆ ನೀವು ಸಡನ್ನಾಗಿ ಬಂದುಬಿಟ್ಟು ಹೀಗೆಲ್ಲ ಹೇಳ್ತಿದ್ದೀರಲ್ಲ ಅಂತ ಕೇಳಿದಾಗ, ನಾನು ಹೇಳ್ದಷ್ಟು ಮಾಡು, ಫಸ್ಟ್ ಅವನಿಗೆ ಫೋನ್ ಮಾಡು ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಅವಳು ಫೋನ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅದೇ ಟೈಮ್ಗೆ ಈ ಕಡೆ ಕ್ಯಾಬ್ ಡ್ರೈವರ್ ಆಗಿಬಿಟ್ಟು ಈ ಕಡೆ ಸೂರ್ಯ ಕೂಡ ಬರ್ತಾನೆ. ಬಂದುಬಿಟ್ಟು ಎಷ್ಟಾಯ್ತು ಅಂತ ಕೇಳಿದಾಗ ಇಷ್ಟಿಷ್ಟು ಆಯಿತು ಅಂತ ಅವ್ನು ಹೇಳ್ತಾನೆ. ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೊರ್ಟೋಗ್ಬಿಡ್ತಾರೆ. ಇವ್ರು ಹಿಂಗೆ ಚೇಂಜ್ ಇಸ್ಕೊಂಡು ಹೊರ್ಟೋಗ್ಬಿಟ್ರಲ್ಲ, ಚೇಂಜ್ ಕೊಟ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಈ ಕಡೆ ಸೂರ್ಯನೂ ಕೂಡ ಅವ್ರ ಮನೆಗೆ ಹೋಗ್ತಾನೆ. ಅದೇ ಟೈಮ್ಗೆ ಅವ್ರ ಗಂಡನೂ ಕೂಡ ಅವ್ರ ಮನೆಗೆ ಬಂದಾಗ, ಯಾಕೆ ಬಂದಿದ್ದೀರಿ ನೀವೆಲ್ಲ ಅಂತ ಕೇಳಿದಾಗ, ದುಡ್ಡು ವಸೂಲಿ ಮಾಡೋದಕ್ಕೆ ಬಂದಿದ್ದೀನಿ, ಅಲ್ಲ ನಾನು ಕರೆಕ್ಟ್ ಟೈಮಿಗೆ ಕಟ್ತಾ ಇದ್ದೀನಿ ಅಲ್ವಾ ಅಂತೇಳಿ ಅವನು ಕೂಡ ಹೇಳ್ತಿರ್ತಾನೆ. ನೀನು ಕರೆಕ್ಟ್ ಟೈಮಿಗೆ ಕಟ್ತಿದ್ದೆ, ನಾನು ಕೇಳಿದ್ರೆ ಚಕ್ರ ಬಡ್ಡಿ ಸೇರಿಸಿ ಕೊಡು, ನನಗೆ 1,00,000 ಕೊಟ್ಟಿದ್ದೀನಲ್ಲ, ಆದರೆ ನನಗೆ 50,000 ಬೇಕು, 50,000 ಕೊಡು ಅಂತ ಹೇಳ್ಬಿಟ್ಟು ಈ ಕಡೆ ಸುಬ್ಬ ಕೂಡ ಕೇಳ್ತಾ ಇರ್ತಾನೆ. ಅಲ್ಲ ಈಗ ಸಡನ್ನಾಗಿ ಬಂದುಬಿಟ್ಟು 50,00,000 ಕೊಡಿ ಅಂತ 50,000 ಕೊಡಿ ಅಂತ ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡಿ, ಕರೆಕ್ಟಾಗಿ ನಾನು ಕಟ್ಕೊಂಡು ಹೋಗ್ತಿದ್ದೀನಿಲ್ಲ ಅಂತ ಹೇಳ್ತು ಈ ಕಡೆ ವಸೂಲಿ ಮಾಡ್ತಿದ್ದು ಕೇಳಿಸ್ಕೊಂಡು ಈ ಕಡೆ ವೀಡಿಯೋ ಮಾಡ್ಕೊಂಡಿರ್ತಾನೆ ಸೂರ್ಯನೂ ಕೂಡ. ಸೂರ್ಯ ವೀಡಿಯೋ ಮಾಡ್ಕೊಂಡು, ಏನು ಇದನ್ನೆಲ್ಲ ಮಾಡ್ತಿದ್ದೆ ನೀನು ಅಂತ ಹೇಳ್ಬಿಟ್ಟು ಅವ್ರ ಕಡೆಯವರು ಬಂದುಬಿಟ್ಟು ರೇಗ್ತಾ ಇರ್ತಾರೆ. ಅವರಿಗೂ ಎಲ್ಲ ಹೊಡೆದ್ಬಿಟ್ಟು ಸೂರ್ಯ ಕೇಳ್ತಿರ್ತಾನೆ, ಅಲ್ಲ ಇದು ಗೌರ್ಮೆಂಟ್ ರೂಲ್ಸ್ ಆಗಿದೆ, ನೀವು ಈ ಥರ ಎಲ್ಲ ಕೇಳಬಾರ್ದಂತ ಮುಂಚೆನೇ ಗೌರ್ಮೆಂಟ್ ಆಗಿದ್ದೆ, ಅಂಥದ್ರಲ್ಲಿ ನೀನು ಯಾವ ಧೈರ್ಯದ ಮೇಲೆ ಬಂದುಬಿಟ್ಟು ಇವ್ರ ಹತ್ರ ದುಡ್ಡು ಕೇಳ್ತಿದ್ಯಾ, ಅದು ಕರೆಕ್ಟ್ ನಮಗೆ ಕಟ್ತಿದ್ದಾರೆ ತಾನೆ, ನಿನ್ಗೆ ಯಾರಿಗೆ ದುಡ್ಡು ಕೊಡೋಕೆ ಹೇಳಿದ್ದು, ನೀನು ಯಾಕೆ ಅವ್ರ ಹತ್ರ ಇಸ್ಕೊಂಡಿದ್ದೀರಾ, ಅಲ್ಲ ಸರ್ ನಿಮಗೆ ಬುದ್ಧಿ ಇಲ್ವ, ಇವ್ನ ಹತ್ರ ಹೋಗಿ ದುಡ್ಡು ಇಸ್ಕೊಂಡಿದ್ದೀರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಬೈತಾ ಇರ್ತಾನೆ. ನೋಡು, ನಿನ್ನ ಜೊತೆ ಇರೋರು ನಿನ್ನ ಹಿಂದೆ ನಿಂತ್ಕೊಂಡ ಹಂತದಲ್ಲಿ ಇವನು ನಂಬ್ಕೊಂಡು ನಿನ್ನ ದುಡ್ಡು ವಸೂಲಿ ಮಾಡೋಕ್ಕೆ ಬಂದಿದ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ಅವನಿಗೆ ಸುಬ್ಬಂಗೆ ಬೈತಾ ಇರ್ತಾನೆ. ಅದಕ್ಕೆ ಸುಬ್ಬ ಇದ್ದಾರೆ, ದುಡ್ಡು ಕೊಟ್ಟಿರೋದು ನಾನು, ಇಸ್ಕೊಂಡಿರೋದು ಅವರು, ಮಧ್ಯದಲ್ಲಿ ನಿಂದೇನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಹೌದಾ, ಇಲ್ಲಿದ್ದಾನೆ ನೋಡು, ಇವನೊಬ್ಬ ಇದ್ದಾನೆ ನೋಡು, ನನ್ನ ಬಾಮ ಇದ್ದ, ಅವನನ್ನು ಕೇಳು, ನಾನು ಯಾರು ಅಂತ ಹೇಳ್ತಾನೆ ಅಂತ ಹೇಳ್ತಾನೆ. ಏನಪ್ಪ ನಿನ್ಗೆ ಅಷ್ಟೆಲ್ಲ ಹೇಳಿದ್ರು ಆದರೂ ಇವನ ಜೊತೆನೇ ಬಂದಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅಲ್ಲ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಿ, ನಾನು ಏನಕ್ಕಾದರೂ ಬರ್ತೀನಿ, ನಾನು ಏನು ಕೆಲಸ ಆದರೂ ಮಾಡ್ತೀನಿ, ನಿಮಗೆ ಯಾಕೆ ಅಂತೇಳಿ ಅವನು ಕೂಡ ಬೈತಾ ಇರ್ತಾನೆ. ಹೌದೌದು ಬಿಡು, ನೀನು ಇವಾಗ ದೊಡ್ಡ ಮನುಷ್ಯ ಆಗಿದೆಯಾ, ನಿನಗೇನು ಹೇಳೋದಕ್ಕಾಗಲ್ಲ ಅಂತೇಳಿ ಈ ಕಡೆ ಸೂರ್ಯನೂ ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ಸರ್, ಇವನ ಹತ್ರ ಹೋಗಿ ದುಡ್ಡು ಕೇಳಿದ್ದೀರಲ್ಲ, ನಿಮಗೆ ಬುದ್ಧಿ ಇಲ್ವಾ ಅಂತ ಹೇಳಿ ಹೇಳ್ತಿರ್ತಾನೆ. ಅಲ್ಲ ಸರ್, ಅರ್ಜೆಂಟ್ ಇತ್ತು ಅದಕ್ಕೆ ಇಸ್ಕೊಂಡೆ ಅಂತ ಹೇಳಿದಾಗ, ಹೌದಾ, ಇರಿ ಒಂದು ನಿಮಿಷ ಏನೋ ಒಂದು ಮಾಡ್ತೀನಿ ಇರಿ ಅಂತೇಳಿ ಈ ಕಡೆ ಮೀನನ್ ತಮ್ಮನ ಕರೆದ್ಬಿಟ್ಟು, ಸರ್ ಒಂದು ಪೇಪರು ಒಂದು ಬುಕ್ ಕೊಡಿ ಅಂತ ಹೇಳಿ ಇಸ್ಕೊಂಡೆ. ಡಿಗ್ರಿ ಮಾಡಿದ್ದೆ ತಾನೇ, ತೊಗೊಂಬ, ಇದು ಇಟ್ಕೊ, ನಾನು ಹೇಳಿದ ಥರ ಬರಿ ಅಂತ ಹೇಳಿ ಬರೆಸ್ತಾ ಇರ್ತಾನೆ. ಅದಕ್ಕೇನೆ ನೋಡು, ನಾನು ಕಾಗೆ ಸುಬ್ಬ, ನಾನು ಇವ್ರ ಹತ್ರ ಚಕ್ರ ವಸೂಲಿ ಬದಿ ಏನೂ ಕೇಳಲ್ಲ, ಅವ್ರು ಏನು ಕೊಡ್ತಿದ್ದಾರೆ ಅದನ್ನಷ್ಟೇ ನಾನು ಇಸ್ಕೊತೀನಿ, ಆಮೇಲಿಂದ ಅವ್ರಿಗೆ ನಾನು ಬಂದು ಹಿಂಸೆ ಕೊಡೋಲ್ಲ, ಆಮೇಲಿಂದ ಏನೇ ಪ್ರಾಬ್ಲಮ್ ಆಯಿತು ಅಂದ್ರೂ ನಾನು ಅವ್ರ ವಿಷಯಕ್ಕೆ ಹೋಗಲ್ಲ, ಅವ್ರು ಎಷ್ಟು ಕೊಡ್ತಾರೋ ಆವಾಗಲೇ ಇಸ್ಕೊತೀನಿ, 5 ತಿಂಗಳು ಕೊಡ್ತೀನಿ ಅಂತ ಮಾತಾಡಿದ್ದಾರೆ, ಅದರಲ್ಲಿ ಹಂಗೂ ಹಿಂಗೂ ಹೆಚ್ಚು ಕಮ್ಮಿ ಮಾಡಿ ಒಂದು 2 ತಿಂಗಳು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದಾಗ, ಅದಕ್ಕಾಗಿ ಸ್ವಲ್ಪ ಏನು ಎಕ್ಸ್ಟೆಂಡ್ ಅಂತ ಹೇಳಿ ಅವನು ಕೂಡ ಕೇಳ್ತಾ ಇರ್ತಾನೆ. ನಾನು ಹೇಳ್ದಷ್ಟು ಬರೀ ಅಷ್ಟೇ ನೀನು ಅಂತ ಹೇಳ್ಬಿಟ್ಟು ಅವನ ಹತ್ರ ಅವ್ರು ಏನು ಎಷ್ಟು ಕೊಡಬೇಕು ಅದನ್ನೆಲ್ಲ ಹೇಳಿ ಅವನ ಹತ್ರ ಬರೆಸ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಕಾಗೆ ಸುಬ್ಬನ ಕೈಲಿ ಕೊಡ್ತಾನೆ, ಸೈನ್ ಮಾಡು ಅಂತ. ನಾನು ಏನಕ್ಕೆ ಅಂತ, ಮಾಡು ಫಸ್ಟ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನ ಹತ್ರ ಸೈನ್ ಮಾಡಿಸ್ತಾನೆ. ಈ ಕಡೆ ಮೀನಿನ ತಮ್ಮನ ಹತ್ರ ಸೈನ್ ಮಾಡಿಸ್ತಾನೆ. ನಾನು ಯಾಕೆ ಅಂತ ಕೇಳಿದಾಗ, ನೀನೇ ಅಪ್ಪ ಸಾಕ್ಷಿದಾರರು, ಬರೀ ಸೈನ್ ಮಾಡು ಅಂತೇಳಿ ಅವನ ಹತ್ರ ಸೈನ್ ಮಾಡಿಸ್ಕೊಂಡು, ಪೇಪರ್ ನೀವು ಇಟ್ಕೊಳ್ಳಿ ಸರ್, ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸ್ತಾರೆ.
ಈ ಕಡೆ ಇದ್ದವನು ಈ ಕಡೆ ಸೂರ್ಯ ಇದ್ದವನು, ನನ್ನ ನಂಬರ್ ಇದೆ ತಾನೇ, ನೀವು ಕ್ಯಾಬ್ ಬುಕ್ ಮಾಡಿದ್ರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಏನೇ ಪ್ರಾಬ್ಲಮ್ ಆಯಿತು ಇವ್ರ ಕಡೆಯಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ತಕ್ಷಣ ಬರ್ತೀನಿ, ಆ ಪೇಪರ್ ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅದೇ ಟೈಮ್ಗೆ ಈ ಕಡೆ ಮೀನು ತಮ್ಮನ ನಿಲ್ಲಿಸ್ಬಿಟ್ಟು ನಿಂತ್ಕೊಳ್ಳಿ ಒಂದು ನಿಮಿಷ ಅಂತೇಳಿ ನಿಲ್ಲಿಸ್ತಾನೆ. ಅಲ್ಲ, ನಿಮ್ಮ ಅಕ್ಕ ಅಷ್ಟೊಂದೆಲ್ಲ ಕಷ್ಟಪಡ್ತಾಳೆ, ನಿಮ್ಮ ತಂಗಿ ಇವತ್ತು ಡಿಗ್ರಿ ಮುಗಿಸಿ ಒಂದು ಕೆಲ್ಸಕ್ಕೆ ಹೋಗ್ತಾಳೆ, ನೀನು ಅಷ್ಟೊಂದು ಮನೆ ಜಾಬ್ ತಗೋಬಾರ್ದಾ, ಇಂಥೊಂದು ಜೊತೆ ಸೇರ್ಕೊಂಡು ನೀನೇ ಹಾಳಾಗ್ತೀಯ ಅಂತ ಕೇಳ್ತಿರ್ಬೇಕಾದ್ರೆ, ರೀ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ, ನನ್ನ ವಿಷಯಕ್ಕೆ ಬರ್ಬಿಡಿ, ನಾನು ಏನಾದರೂ ಮಾಡ್ಕೊತೀನಿ, ನಿಮಗೆ ಯಾಕಿದೆಲ್ಲ ಅಂತೇಳಿ ಈ ಕಡೆ ಅವನು ಕೂಡ ಕೈ ಮಾಡಿ ಹೇಳ್ತಾ ಇರ್ತಾನೆ. ಹೌದಾ, ಸರಿ ಬಿಡು, ನಿನಗೆ ಬುದ್ಧಿ ಹೇಳಿದ್ರೆ ಪ್ರಶ್ನೆ ಇಲ್ಲ, ಹಾಳಾಗ್ಬಿಟ್ಟಿದ್ಯಾ, ಮಿತಿ ಮೀರಿಬಿಟ್ಟಿದ್ಯಾ, ನಿನಗೇನು ಹೇಳಿದ್ರು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಏನೋ ನಿನ್ನ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ, ಇಲ್ಲಾಂದರೆ ಸೂರ್ಯಂಗೆ ಹೊಡೆದಾಕ್ಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು ಸುಬ್ಬ ಹೇಳ್ತಿರ್ತಾನೆ. ಎಲ್ಲಿ ಏನು ಮಾಡ್ಬೇಕು ನನಗೆ ಗೊತ್ತು, ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅದೇ ಟೈಮ್ಗೆ ಈ ಕಡೆ ಶ್ರುತಿನೂ ಕೂಡ ಹಾಸ್ಪಿಟಲಿಗೆ ಹೋಗ್ತಾಳೆ. ಈ ಕಡೆ ಕನಕನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ವಿಚಾರಿಸ್ತಾ ಇರ್ಬೇಕಿದ್ರೆ ಅದೇ ಟೈಮ್ಗೆ ಕೂಡ ಕನಕನ ಕಾಣಿಸ್ತಾಳೆ. ಕನಕ ಒಂದು ನಿಮಿಷ ನಿಂತ್ಕೊ ಅಂತ ಹೇಳಿ ಈ ಕಡೆ ಶ್ರುತಿ ಕೇಳ್ತಾರೆ. ಏನು ಶ್ರುತಿ ಅವರಿಗೆ ಸಡನ್ನಾಗಿ ಈ ಹಾಸ್ಪಿಟಲ್ಗೆ ಏನಂತ ಕೇಳ್ತೀವಿ. ಏನಿಲ್ಲ, ನೀನು ನೋಡೋಕ್ಕೆ ಬಂದಿದ್ದು ಅಂತ ಹೇಳ್ತಾರೆ. ನನ್ನನ್ನು ನೋಡೋದಕ್ಕೆ ಏನು ವಿಷಯ ಏನು ಅಂತ ಹೇಳಿ ಈ ಕಡೆ ಕನಕ ಕೂಡ ಕೇಳ್ತಾ ಇರ್ತಾಳೆ. ಆಗ ನೀನು ಡಿಗ್ರಿ ಪಾಸ್ ಆಗಿದ್ಯಾ, ಅದು ಸಡನ್ನಾಗಿ ನಿನ್ನ ಜಾಬ್ ಸಿಕ್ತು, ಹಂಗಾಗಿ ನನ್ನ ಕಡೆಯಿಂದ ರವಿ ಕಡೆಯಿಂದ ನಿನಗೊಂದು ಗಿಫ್ಟ್ ಕೊಡಬೇಕು ಅಂತೇಳಿ ಬಂದಿದ್ದೀನಿ ಅಂತೇಳಿ ಶ್ರುತಿ ಹೇಳ್ತಿರ್ತಾರೆ. ಗಿಫ್ಟಲ್ಲಿ ಏನಕ್ಕೇನು ಬೇಡ ಅದಲ್ಲ ಅಂತ ಹೇಳ್ತಾರೆ. ಇಲ್ಲ ಹಾಗೇನಿಲ್ಲ, ನೀನು ನಮ್ಮ ಮನೆಯೊಳಗೆ ತಾನೆ, ಹಂಗಾಗಿ ನಾನು ರವಿ ಇಬ್ಬರು ಸೇರಿ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವರ್ಷ ತಂದು ಕೊಟ್ಟಿದ್ದೀವಿ, ಇದನ್ನು ಹಾಕೋ ಅಂತ ಹೇಳ್ಬಿಟ್ಟು ಅವಳ ಕೈಗೆ ಅವಳು ಕೂಡ ಹಾಕ್ತಾ ಇರ್ತಾಳೆ. ಹೌದಾ, ಥ್ಯಾಂಕ್ಸ್. ಮತ್ತು ಇನ್ನೊಂದು ವಿಷಯ ಕೇಳಬೇಕಿತ್ತು ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲೊಬ್ಬರು ಲೇಬರ್ ಪೇನ್ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ. ಅದನ್ನು ನೋಡಿ ಫುಲ್ ಟೆನ್ಷನ್ ಆಗಿಬಿಟ್ಟಿರ್ತಾಳೆ ಶ್ರುತಿಗೆ. ಅಯ್ಯೋ ಶ್ರುತಿ ಅವ್ರಿಗೆ ಯಾಕೆ ಏನಾಯ್ತು ಹಿಂಗೆಲ್ಲ ಆಡ್ತಿದ್ದೀರಂತ. ಅಯ್ಯೋ ನನಗೆ ಆ ಥರ ಲೇಬರ್ ಪೇನ್ ಬರೋರನ್ನ ನೋಡಿದ್ರೆ ನಾನು ತುಂಬ ಬೇಜಾರಾಗುತ್ತೆ, ತುಂಬ ಅಳು ಬರುತ್ತೆ, ಟೆನ್ಷನ್ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅದೆಲ್ಲ ಸರ್ವೇ ಸಾಮಾನ್ಯ, ಹೆಣ್ಮಕ್ಳು ಅಂದಮೇಲಿಂದ ಆ ಥರ ಪೇನ್ ಇರುತ್ತೆ, ಅದನ್ನೆಲ್ಲ ನಾವು ಅನುಭವಿಸಿದ್ರೆ ತಾನೇ ನಾವು ಹೆಣ್ಮಕ್ಳು ಅನ್ನೋ ಥರ ನಮಗೆ ಫೀಲ್ ಆಗೋದು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಿರ್ತಾರೆ. ಅಯ್ಯೋ ಇಲ್ಲ, ನನ್ನ ಕೈಲಂತೂ ಆಗೋದೇ ಇಲ್ಲ, ನನ್ನಂತೂ ಆ ಥರ ಲೇಬರ್ ಪೇನೆಲ್ಲ ತಡ್ಕೊಳಕ್ಕೆ ಶಕ್ತಿನೂ ಇಲ್ಲ, ನಾನು ಆಗೋದೇ ಇಲ್ಲ, ನನಗೆ ಅದೇ ವಿಷಯ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿ ಹೇಳ್ತಿರ್ತಾಳೆ. ಅದೇ ವಿಷಯನ ಯಾಕೆ ಏನಾಯಿತು ಅಂತೇಳಿ ಈ ಕಡೆ ಕನಕನೂ ಕೂಡ ಕೇಳ್ತಿರ್ತಾರೆ. ನೀನು ಹೇಗಿದ್ರು ಈ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದೆ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅಂತೇಳಿ ಹೇಳ್ತಿರ್ತಾಳೆ. ಈ ಥರ ಬೇರೆಯವರು ತಾಯಿ ಆಗೋರ ಥರ ಇರ್ತಾರಲ್ಲ, ಅಂಥವ್ರು ಯಾರಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿಸು ಅಂತೇಳಿ ಹೇಳ್ತಿರ್ತಾರೆ. ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಕನಕ ಕೇಳ್ತಾ ಇರ್ತಾಳೆ. ಹೌದು ಕನಕ, ನಾನು ಇದೇ ವಿಷಯಕ್ಕೆ ನಿನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದು. ನನಗೆ ಈ ಥರ ಲೇಬರ್ ಪೇನ್ ಆಗೋದು, ತಡ್ಕೊಳ್ಳೋದು, ಆ ಥರ ನೋವೆಲ್ಲ ಅನುಭವಿಸೋದು ಅದೆಲ್ಲ ನನಗೆ ಹಿಂಸೆ, ನನಗೆ ಅದು ಇಷ್ಟನೇ ಆಗಲ್ಲ. ದುಡ್ಡು ಎಷ್ಟೇ ಖರ್ಚಾಗಿ ನಮ್ಮಪ್ಪ ಹೆಂಗಿದ್ರು ಮಾಡಿಟ್ಟಿದ್ದಾರೆ, ಅದೆಲ್ಲ ನಾನು ಖರ್ಚು ಮಾಡ್ತೀನಿ, ಇಲ್ಲ ನಾನೇ ದುಡ್ಡು ನಾನೇ ಅದನ್ನು ತೀರಿಸ್ತೀನಿ, ಒಟ್ಟಿನಲ್ಲಿ ನನಗೆ ಇದೊಂದು ಹೆಲ್ಪ್ ಮಾಡು ಅಂತ ಕೇಳ್ತಿರ್ಬೇಕು. ಅದಕ್ಕೆ ಕಡೆ ಕನಕ ಅಯ್ಯೋ ನೀವು ಹಿಂಗೆ ಹೇಳ್ತೀರಿ, ಹಾಗಾದ್ರೆ ರವಿ ಅಣ್ಣ ಮತ್ತು ನಿಮ್ಮ ಅತ್ತೆ ಮಾವ ಅವರೆಲ್ಲ ಏನು ಹೇಳ್ಬೋದು ಹೇಳಿ ಅಂತ ಹೇಳಿ ಕೇಳ್ತಾರೆ. ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂತ ಕೇಳ್ತಾರೆ. ಅಯ್ಯೋ ಇದು ನನ್ನ ದೇಹ, ನನ್ನ ಇಷ್ಟ, ನನ್ನ ನೋವು, ಹಂಗಂತ ನಾನು ಅವ್ರನ್ನೆಲ್ಲ ಪರ್ಮಿಷನ್ ಕೇಳ್ಕೊಂಡಿರೋದಕ್ಕಾಗಲ್ಲ ಕನಕ, ಅದಕ್ಕೆ ನಾನು ಇನ್ನು ಕೇಳ್ತಿರೋದು. ಅವ್ರು ಏನಂದ್ರು ಅನ್ನಲಿ, ಆದರೆ ನನಗೆ ಈ ಥರ ಬೇಕೇ ಬೇಕು, ನಿನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಲೇಬೇಕು ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದಾ, ಸರಿ ಆಯಿತು ಬಿಡಿ, ಅದು ಇದ್ದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಅವಳು ಕೂಡ ಹೇಳ್ತಾರೆ. ಸರಿ ಇದೊಂದು ಹೆಲ್ಪ್ ಮಾಡಿ, ಹಾಗಾಗಿ ಇದೊಂದು ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ಕಂಗಂತೂ ಗೊತ್ತಾಗಬಾರ್ದು ಮೀನು ಅವರಿಗೆ ಅಂತ ಹೇಳ್ತಿರ್ತಾಳೆ. ಹೌದಾ, ಸರಿ ಆಯಿತು, ನಾನು ಹೇಳಲ್ಲ ಬಿಡಿ ಅಂತ ಈ ಕಡೆ ಕನಕ ಹೇಳ್ತಾಳೆ. ಸರಿ ಥ್ಯಾಂಕ್ಸ್ ಕನಕ, ಆದಷ್ಟು ಬೇಗ ಏನಾದರೂ ಇದ್ದರೆ ಹೇಳು ಅಂತ ಹೇಳಿ ಈ ಕಡೆ ಹೊರಟೋಗ್ತಾಳೆ ಶ್ರುತಿನೂ ಕೂಡ. ಈ ಕಡೆ ಮೀನಾ ಅಮ್ಮನೂ ಕೂಡ ನಡೆಯೋ ತಗೊಳ್ಳೋ ಕಾಫಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನನ ತಮ್ಮಂಗೆ ಕೊಡ್ತಾ ಇರಬೇಕಾದ್ರೆ, ಏನಮ್ಮ ಸಡನ್ನಾಗಿ ಇಷ್ಟಷ್ಟು ಬೇಗ ಓಡ್ತಿದ್ಯಾ ಅಂತೇಳಿ ಕೇಳಿದಾಗ, ಇದು ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿರ್ತೀನಿ ನಡಿ ಅಂತ ಹೇಳಿದಾಗ, ದೇವಸ್ಥಾನಕ್ಕೆ ನಾನಂತೂ ಬರಲ್ಲ ಅಂತ ಹೇಳ್ತಿರ್ತಾರೆ. ಏನಕ್ಕೆ ಅಂತ ಕೇಳಿದಾಗ, ನಿನಗೆ ಕೈ ಮುರಿದೋಗಿದೆ, ನೀನು ಅದರಲ್ಲೂ ನಿಂದು ಇವತ್ತು ಹುಟ್ಟಿದಪ್ಪ, ನಾನು ನಿಮ್ಮ ಅಕ್ಕ ಬಾವನಿಗೆಲ್ಲ ಬರೋಕ್ಕೆ ಹೇಳಿದ್ದೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಕ್ಕ ಬೇಕಾದ್ರೆ ಬರಲಿ, ಬಾವ ಬೇಡ ಅಂತ ಅಂದಿದ ತಕ್ಷಣ ಈ ಕಡೆ ಮೀನನ್ನು ಕೂಡ ಅದೇ ಟೈಮ್ಗೆ ಬರ್ತಾಳೆ. ಏನು ಹೇಳ್ತಿದ್ದೆ ನೀನು, ನಿನ್ನ ಬಾಯಿಲಿಂತ ಮಾತೆಲ್ಲ ಕೇಳೋದಕ್ಕೆ ನಾನು ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು ಅಂತ ಹೇಳಿದಾಗ, ಹೌದು ನನಗೆ ನೀನು ಪರವಾಗಿಲ್ಲ, ನನಗೆ ಬಾವ ಅಂದರೆ ಆಗ ಬಾವ ಅಂದರೆ ಇಷ್ಟ ಇಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ. ಯಾಕೆ ಇಷ್ಟ ಇಲ್ಲ, ಯಾಕೆ ಅಂತೇಳಿ ಈ ಕಡೆ ಮೀನ ಕೂಡ ಬೈತಿರ್ತಾರೆ. ಅವರು ಒಂಥರ ಆಡ್ತಾರೆ, ನನಗೆ ಅದೆಲ್ಲ ಇಷ್ಟ ಆಗಿಲ್ಲ, ಯಾಕೆ ನೀನು ಬೇರೆಯವ್ರ ಜೊತೆ ತಿರುಗ್ತಿದ್ದಿಲ್ಲ, ಅದೆಲ್ಲ ಚೆನ್ನಾಗಿರುತ್ತೆ ಅಲ್ವಾ, ಅದನ್ನೆಲ್ಲ ನೋಡ್ಕೊಂಡಿರ್ಬೋದು ಅಲ್ವಾ, ಯಾವ ಧೈರ್ಯದ ಮೇಲಿಂದ ನೀನು ಅವ್ನಿಗೆ ಅವ್ರನ್ನ ಬೇಡ ಅಂತ ಹೇಳ್ತಿದ್ದೆ ಅಂತೇಳಿ ಈ ಕಡೆ ಮೀನ ಕೂಡ ಕೇಳ್ತಿರ್ತಾಳೆ. ನನಗೆ ಅವ್ರು ಬಂದರೆ ನಾನು ಇರಲ್ಲ, ನನಗೆ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಿರ್ತಾನೆ. ಬೇಕಾದ್ರೆ ನೀನು ಬರಬೇಡ ದೇವಸ್ಥಾನಕ್ಕೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಏನೋ ಹೀಗೆಲ್ಲ ಮಾತಾಡ್ತಿದ್ದೆ, ನೀನು ಕಷ್ಟಪಟ್ಟು ಅವಳೆ ಸಾಕಿರೋದು ಅಂತ ಅಂತಿರ್ಬೇಕಾದ್ರೆ, ನಾನು ಹಂಗೆ ಅಂದಿಲ್ಲ ಅಮ್ಮ, ನನಗೆ ಅವ್ರ ಭಾವ ಬಂದರೆ, ನನಗೆ ಇವ್ಳು ಗಂಡ ಬಂದರೆ ನನಗೆ ಇವಳು ಬರೋದಕ್ಕೆ ಇಷ್ಟ ಇಲ್ಲ ಅಷ್ಟೇ, ಹಂಗೆ ಹೇಳಿದ್ದು ನಾನು ಅಂತ ಹೇಳ್ತಾನೆ. ನೀವೇನಾದರೂ ಮಾಡ್ಕೊಂಡು ನಾನಂತೂ ಬರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಮೀನಿನ ತಮ್ಮ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಇವನು ಹಿಂಗೆಲ್ಲ ಮಾತಾಡ್ತಾನೆ, ಇವನು ಅದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ದು ನಾನು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇವಾಗೆಲ್ಲ ಬುದ್ಧಿ ಅಲ್ಲ, ಮುಂಚೆನೇ ಒಂದು ಚಿಕ್ಕವನಿದ್ದಾಗ ಬುದ್ಧಿ ಹೇಳಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತೇಳಿ ಈ ಕಡೆ ಮೀನ ಕೂಡ ಬೈತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಕೂಡ
ದುಡ್ಡು ಬಂದಿದೆ ತಗೋ ಅಂತ ಹೇಳ್ಬಿಟ್ಟು ಮೀನನ ಕೈಲಿ ಕೊಡ್ತಾ ಇರ್ಬೇಕಾದ್ರೆ ಏನು ರೀ ದುಡ್ಡು ಬಂತ ಇಷ್ಟು ಬೇಗ ಅಂತ ಹೇಳಿ ಇರಿ ಇರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವಳು ಹೋಗ್ಬಿಟ್ಟು ಉಂಡೆ ತೊಗೊಂಡು ಬಂದು ಕೊಡ್ತಾಳೆ ಇದಕ್ಕೆ ಹಾಕೋಣ ಅಂತ ಹೇಳಿ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದಾರಲ್ವಾ ಅಂತ ಕೇಳ್ತಿರ್ಬೇಕು ಅದೆಲ್ಲ ಪರ್ಫೆಕ್ಟ್ ಇದ್ದಾರೆ ಅಂತ ಹೇಳ್ತಿರ್ತಾಳೆ. ಹೌದಾ ಸರಿ ಆಯಿತು, ಆದಷ್ಟು ಬೇಗ ಈ ಥರ ಎಲ್ಲ ಮಾಡಿದ್ರೆ ನಿನ್ನ ಹೇಳಿದ ಬುದ್ಧಿವಂತಿಕೆಯಿಂದನೇ ಕಣೆ ನಾವು ಇಷ್ಟೆಲ್ಲ ಇವಾಗ ಒಂದು ದೊಡ್ಡ ರೂಮ್ ಕಟ್ಸೋ ಥರ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ಬೇಕು. ನಾನೇನು ಮಾಡಿದ್ರೆ ದುಡ್ಡು ಬಂದಿರೋದಕ್ಕೆ ಅಲ್ವಾ ಹೊಸ ಕಾರ್ ತೊಗೊಂಡು ಬಂದು ಮತ್ತು ಆ ದುಡ್ಡಿಂದ ತಾನೇ ನಾವು ಇದನ್ನೆಲ್ಲ ಮಾಡ್ತಿರೋದು ಅಂತೇಳಿ ಈ ಕಡೆ ರವಿ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ. ಹೌದಾ ಸರಿ ಸರಿ ಆಯಿತು ರೀ ಒಂದು ನಿಮಿಷ ಅಂತ ಕೇಳ್ತಾಳೆ. ಏನದು ಈ ಕಡೆ ಇದು ತಮ್ಮಂದು ಬರ್ತಡೇ ಇದೆ, ಅಮ್ಮ ಪೂಜೆ ಇಟ್ಕೊಂಡಿದ್ದೆ ಅದಕ್ಕೆ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನನ್ನು ಕರೆದಿದ್ದಾರೆ ನನ್ನನ್ನಂತೂ ಕರೆದಿಲ್ಲ ಅಂತೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಹಂಗಲ್ಲ ರೀ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ನೋಡು ಮೀನಾ, ನನಗೆ ಅವನು ಪೊರ್ಕಿ ನನ್ನ ಮಗ ಅವನ ಹತ್ರ ಸೇರೋದು ಅವನ ಜೊತೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ, ನೀನು ಹೋಗಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ. ಹಾಗಲ್ಲ ರೀ ಮನೆಯವರಲ್ವ, ಮನೆಯವರಾಗಿ ಹೋಗದೆ ಹೆಂಗಿರೋಕ್ಕಾಗುತ್ತೆ, ನನ್ನ ಮಾತು ಮೀರಿ ನೀನು ಹೋಗಂಗಿಲ್ಲ ಅಷ್ಟೇ, ನಾನಂತೂ ಬರಲ್ಲ ನೀನು ಹೋಗ್ಬಿಡ್ದು ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.